ಹಾಗಾದರೆ ನಿನ್ನ ಮಾತಿನ ಅರ್ಥವೇನು ಮಹಾರಾಣಿ? ದುಷ್ಟರಿಗೆ ತಿಳುವಳಿಕೆ ಹೇಳಿದರೆ ಆಗುವುದಲ್ಲವೇ ಮಹಾಪ್ರಭು? ಇಂದು ಅಮಾವಾಸ್ಯೆಯ ರಾತ್ರಿ ಬೇರೆ. ನನ್ನ ಬಲಗಣ್ಣಿನ ಹುಬ್ಬೇಕೋ ಹಾರುತ್ತಿದೆ. ಬಲಗಣ್ಣಿನ ಹೂವಾ? ಮಹಾಪ್ರಭು, ದಯವಿಟ್ಟು ಯುದ್ಧ ಬೇಡ. ಹಾಗಾದರೆ ಮಹಾರಾಣಿ, ಯುದ್ಧದಿಂದ ಮಾತ್ರ ನಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಲು ಸಾಧ್ಯ. ನೀನು ಬೇಗನೆ, ಯಾವುದೇ ಅಪಾಯವಾಗುವುದಿಲ್ಲ, ನೀನು ಬೇಗನೆ ಬೀಗ ಕೊಟ್ಟು ಸಹಕರಿಸು. ಹಾಗೆಯೇ ಆಗಲಿ ಮಹಾಪ್ರಭು. ತೆಗೆದುಕೊಳ್ಳಿ, ಜಯಶಾಲಿಯಾಗಿ ಬನ್ನಿ. ಹಾಗೆ ಆಗಲಿ ಮಹಾರಾಣಿ, ಚಿಂತಿಸದಿರು. ಹಾಗೆ ನಾನು ಆಗಲಿ. ಯುದ್ಧಕ್ಕೆ ಹೋಗಿ ಬರುವೆ. ಹಾಗೆ ಆಗಲಿ ಮಹಾಪ್ರಭು. ಹಸ್ತಿನಾಪುರದ ವಿಕ್ರಮಾದಿತ್ಯನ ಪಟ್ಟದ ಅರಸಿಯನ್ನು ಕಂಡು ನಮ್ಮ ಮನಸ್ಸು ಸೋತಿದೆ. ಆ ಪಟ್ಟದ ಅರಸಿಯ ಸೌಂದರ್ಯವನ್ನು ನೋಡಿ ನಮ್ಮ ಮನಸ್ಸು ಗಾಬರಿಗೊಂಡಿದೆ. ಆ ಅರಸಿಯನ್ನೇನಾದರೂ ನಮಗೆ ಒಪ್ಪಿಸಲಿದ್ದರೆ ಗೌರ್ಯ ಕಾರ್ಯ ಶೌರ್ಯ ಮಂತ್ರ ತಂತ್ರದಿಂದ ಆ ರಾಣಿಯನ್ನು ನಮ್ಮ ಪಟ್ಟದ ಅರಸಿಯಾಗಿಯೇ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಶೇಖ್ ಅಬ್ದುಲ್ ಕಾಲರೇ ಅಲ್ಲ. ಏನಾಯಿತು ಮಹಾಮಂತ್ರಿಗಳೇ? ನಮ್ಮನ್ನು ಕಾಣಲು ಪರಿಚಯ ವ್ಯಕ್ತಿ ಬಂದಿದ್ದಾರೆ. ಕರೆ ತನ್ನಿ. ಆಗಲಿ ಮಹಾಪ್ರಭು. ಎಲ್ಲವೋ ವಿಕ್ರಮಾದಿತ್ಯನೆಂಬ ಕವಿಯೇ, ಆ ಕಾಲದಲ್ಲಿರುವ ನಿನ್ನ ಅರಸಿಯ ಸೌಂದರ್ಯವನ್ನು ಕಂಡು ನಮ್ಮ ಮನಸ್ಸು ಆ ಅರಸಿಯನ್ನೇನಾದರೂ ನಮಗೆ ಒಪ್ಪಿಸದಿದ್ದರೆ ಅದನ್ನು ಒಪ್ಪಿಸುವ ಯಾರು ನಮ್ಮ ಸಂಘರ್ಷ. ಎಲ್ಲವೋ ನೀಚ, ಕಂಡವರ ಮನೆಯ ಅಂಗದ ಊಟಕ್ಕೆ ಆಸೆ ಪಡುವ ರಾಕ್ಷಸನೇ. ನಿನಗೂ ಅಕ್ಕ ತಂಗಿಯರಿಲ್ಲವೇ ಅಥವಾ ನಿನ್ನ ತಾಯಿ ಹಣ್ಣಲ್ಲವೇ? ಸುಮ್ಮನೆ ಬಂದ ಹಾಗೆ ಮರಳಿ ಹೋಗು. ಇಲ್ಲದಿದ್ದರೆ ಹಿಂದೆ ನನ್ನ ಖಡ್ಗಕ್ಕೆ ಕೊನೆಗಾಣವೇ. ಇಂದು ನಿನ್ನ
ಏನಾಯ್ತು ಮಹಾಮಂತ್ರಿಗಳೇ? ಇದಕ್ಕೆ ಅವನಟ್ಟಿದೆ. ಏನು ಮಹಾಮಂತ್ರಿಗಳೇ, ಮತ್ತೆ ಯುದ್ಧವೇ? ಹೌದು ಮಹಾತಾಯಿ. ಮಹಾಮಂತ್ರಿಗಳೇ, ಯುದ್ಧಕ್ಕೆ ನಮ್ಮ ಸೌಂದರ್ಯವೇ ಕಾರಣವಾಗುತ್ತಿದೆ. ನಾವೇ ಪಾತ್ರವನ್ನು ತೆಗೆದುಕೊಂಡರೆ ಎಲ್ಲ ಸುಲಭವಾಗುತ್ತದಲ್ಲವೇ? ಮಹಾರಾಣಿ ದೇವಕುಮಾರಿ, ಈಗ ಯಾವುದೇ ರೀತಿಯ ಭಯಪಡಬೇಕಾಗುವ ಅವಶ್ಯಕತೆಯಿಲ್ಲ. ಸಾಮ್ರಾಜ್ಯವನ್ನು ಕಾಪಾಡುವುದು ರಾಜಧರ್ಮ ಬಂದರೆ ಬೇಗನೆ ನಾನು ಯುದ್ಧಕ್ಕೆ ಹೊರಡುವೆ. ಸಖಿ ಲೀಲಾವತಿ, ತೆಗೆದುಕೊಳ್ಳಿ ಮಹಾರಾಣಿ. ವಿಜಯಶಾಲಿ ಅರಿವರಿ ಮಹಾಪ್ರಭು. ಆಗಲಿ ಮಹಾರಾಣಿ, ಹೆದರದಿರು, ನಾನು ಹೊರಡುವೆ. ಆಗಲಿ ಮಹಾಪ್ರಭು. ಏನೋ ದುಷ್ಟಗಿನ್ನಿ, ನಿನ್ನ ಸಹೋದರನಿಗೆ ನಿನ್ನ ಪ್ರಾಣನನ್ನ ಖಡ್ಗಕ್ಕೆ ಆಹುತಿಯಾಗುವುದು ಬೇಡ. ಸುಮ್ಮನೆ ಮರಳಿ ಬಂದಂತೆ ಮರಳಿ ಹೋಗು. ಇಲ್ಲದಿದ್ದರೆ ನಿನ್ನ ಪ್ರಾಣ ಖಡ್ಗಕ್ಕೆ ಆಹುತಿಯಾಗುವುದು ಎಚ್ಚರಿಕೆ. ಎಲ್ಲವೋ ವಿಕ್ರಮಾದಿತ್ಯ, ನಿನ್ನ ರಾಣಿಯ ಸೌಂದರ್ಯ ಅನುಭವಿಸುವ ಭಾಗ್ಯ ನನ್ನ ಸಹೋದರನಿಗೆ ಸಿಗಲಿಲ್ಲ. ಆದರೆ ಇಂದು ಆ ಭಾಗ್ಯ ನನಗೆ ಒದಗಿ ಬಂದಿದೆ. ಹಾಗಾದರೆ ಭೀಕರ ಯುದ್ಧ ನಡೆಯಲಿ. ಯುದ್ಧವೇ ಉತ್ತರವಾಗಲಿ. ಈಗ ನೋಡು, ನಿನ್ನನ್ನು ಜೀವನ ಪೂರ್ತಿ ಬಂದಿಖಾನೆಯಲ್ಲಿಟ್ಟು ನಿನ್ನ ದೇಶ ಸಾಮ್ರಾಜ್ಯವನ್ನು ನಿನ್ನ ಸಿಂಹಾಸನದಲ್ಲಿಯೇ ಕುಳಿತು ಆಳುತ್ತೇನೆ. ನನ್ನ ಸಹೋದರನ ಸಾವಿಗೆ ಪ್ರತಿಕಾರವೆಂಬಂತೆ ನಿನ್ನನ್ನು ಜೀವನ ಪೂರ್ತಿ ಬಂದಿಖಾನೆಯಲ್ಲಿಟ್ಟು ಚಿತ್ರಹಿಂಸೆ ಕೊಟ್ಟುಕೊಳ್ಳುತ್ತೇನೆ. ಎಳೆದುಕೊಂಡು ಹೋಗಿ ನನ್ನನ್ನು. ಮಹಾರಾಣಿ
ಹೊಟ್ಟೆನೂ ಬೇರೆ. ಹಾಗಾದರೆ ನೀವು ಇಲ್ಲಿಯೇ ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಾನು ಹೋಗಿ ನೀರು ತರುವೆ. ಅಮೃತವತಿ, ನೀನು ಮಹಾರಾಣಿಯ ಜೊತೆ ಇಲ್ಲಿಯೇ ಇರು. ಹಾಗೆ ಆಗಲಿ ಲೀಲಾವತಿ. ಇದಂತೂ ನಿಜ ಸಂಗತಿ. ಆದರೆ ಈ ವಿಷಯವನ್ನು ನಾನು ನಿನಗೆ ತಿಳಿಸಿದ್ದೆನೆಂದು ನಿನ್ನ ತಾಯಿಗೆ ಹೇಳಬೇಡ. ಯಾಕೆಂದರೆ ಅವರು ಮತ್ತೆ ಚಿಂತೆಗೆ ಒಳಗಾಗುತ್ತಾರೆ. ಹಾಗೇನಾಗಲಿ ಸಹೋದರಿ. ಅಂದಿನಿಂದ ಇಂದಿನವರೆಗೂ ನಿನ್ನ ತಾಯಿ ಸರಿಯಾಗಿ ಊಟ ಮಾಡುತ್ತಿಲ್ಲ. ನಿದ್ರೆಯಂತೂ ಗೊತ್ತೇ ಇಲ್ಲ. ನೆಮ್ಮದಿಯ ಅರಿವೇ ಇಲ್ಲ. ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದಾರೆ. ಸಹೋದರಿ, ಆ ದುಷ್ಟ ವೈರಿಗಳು ಈಗ ಎಲ್ಲಿದ್ದಾರೆ? ಆ ದುಷ್ಟ ವೈರಿಗಳು
ಸಂತೋಷವಾಯಿತು. ಎಷ್ಟೋ ವರ್ಷಗಳ ಕಾಲ ನಿನ್ನಿಂದ ನಾನು ಒಂಟಿಯಾಗಿದ್ದೆ. ಅಂದ ಹಾಗೆ ಈ ಪುಟ್ಟ ಬಾಲಕಿ ಯಾರು? ಈ ಬಾಲಕೆ ನಮಗೂ ತಿಳಿಯದು ಮಹಾಪ್ರಭು. ಯಾರ ಮಾತುವರಿ ನೀನು? ನಿನ್ನಿಂದ ಬಹು ಉಪಕಾರವಾಯಿತು. ನಿನ್ನ ಹೆಸರೇನು? ನಾನು ಪದ್ಮಾವತಿ. ನಿನಗೆ ನನ್ನಿಂದ ಏನಾದರೂ ಸಹಾಯವಾಗಬೇಕಿತ್ತು ವರಿ? ಸಹಾಯ ಮಹಾಪ್ರಭು? ಹೌದು, ತಮ್ಮಿಂದ ಅವಳಿಗೆ ಸಹಾಯವಾಗಬೇಕಿದೆ. ಜೀವ ಕಾಪಾಡಿದ ಜೀವಕ್ಕೆ ಸಹಾಯ ಮಾಡುವುದು ರಾಜಧರ್ಮವಲ್ಲವೇ ಮಹಾರಾಣಿ? ಸಾಕು ನಿಲ್ಲಿಸಿ ಮಹಾಪ್ರಭು. ಇವಳು ನಮ್ಮಿಬ್ಬರ ಮಗಳು ವೀರ ಪದ್ಮಾವತಿ. ಹಾಗೆ ಇವ ಸಿಂಹದ ಒಡಲಲ್ಲಿ ಸಿಂಹವೇ ಹುಟ್ಟುವುದಲ್ಲವೇ? ಹಾಗಾದರೆ ನಾನು ಸಿಂಹದ ತಂದೆ ಎಂದು ನನಗೂ ಖುಷಿಯಾಯಿತು. ಈ ಬಾರಿ ಹುಡುಗಿಯವರಿಗೆ ಜನ್ಮ ನೀಡಲು ಸಿದ್ಧವಾಗಿರು. ಮತ್ತೆ ಸಿಂಹವೇ ಆಗುತ್ತಲೇ? ಇವಳು ನಮ್ಮಿಬ್ಬರ ಕುವರಿ ಪದ್ಮಾವತಿ. ಈಗ ನಮ್ಮ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ನೇಮಿಸುವ ಕಾಲ ಕೂಡಿಯೇ ಬಂದಿದೆ. ಪಟ್ಟಾಭಿಷೇಕಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿ. ಆಗಲಿ ಮಹಾಪ್ರಭುಗಳೇ. Thank you.